ನೋಡ್ತಾರಕ್ಕ ಚೆನ್ನಾಗಿ ನೋಡ್ತಾರೆ ಚೆನ್ನಾಗಿ ನೋಡ್ತಾರೆ. ಯಾವ್ರು ನಿಮ್ದು? ನಮ್ ನೆಟ್ಕಲ್ ಆ ನೆಟ್ಕಲ್ ನಟ್ಕಲ್ಲು. ಓ ಯಾರೋ ಇಲ್ಲಿ ಮಾತಾಡಿದ್ರಲ್ಲ ಆಗ್ಲಿ ನಟ್ಕಲ್ಲರು. ನಟ್ಕಲ್ಲರ ಪ್ರಾಬ್ಲಮ್ ಇದೆಯಾ? ಅಭಿವೃದ್ಧಿ ಕಾರ್ಯಗಳು ಕೆಲಸಗಳು ಏನು ಇಲ್ಲ. ಏನೂ ಇಲ್ಲ. ಹಂಗಾರೆ ಅವರಿಬ್ರು ಬರೀ ಸುಳ್ಳೇ ಹೇಳಿದ್ರ ಅಂತ ಹೇಳ್ಬೇಕು. ಏನಿಲ್ಲ. ರೋಡ್ಗಳು, ಚರಂಡಿಗಳು, ನೀರು ಎಲ್ಲ ಸರಿಯಾಗಿದ್ದಾವ ಇಲ್ವಾ? ನಾಳಕ್ ಬಂದು ಮಾಡಿಸ್ಕೊಟ್ಟಿರಾ? ನಾಳಗಲ್ಲವಾ, ಇನ್ನೊಂದು ತಿಂಗಳಲ್ಲಿ ನೋಡ್ಕ. ನಾಳಗಂದ್ರೆ ನಾಳೆಗೆ ಆಯ್ತಾ? ನಿಮ್ ಊರ ಹೆಸರು ಏನಂದ್ರಿ? ಚಂದಳ್ಳಿ. ಚಂದಳ್ಳಿ. ಚಂದಳ್ಳಿ ಒಳಗ ರೋಡ್ಗಳು ಸತ್ತೇ ಬೆಳೆದು. ಇವ್ರದ್ದು ನಿಮ್ದು ಅದೇ ಊರಲ್ವಾ? ನಿಮ್ದು ಚಂದಳ್ಳಿ ಅಲ್ವಾ? ಕೆಂಚನ್ ದೊಡ್ಡಿ ಆ ಕಡೆ ಚಂದಳ್ಳಿ, ಈ ಕಡೆ ಕೆಂಚು ದೊಡ್ಡಿ, ಎಲ್ಲ ಕಡೆನೂ ರೋಡು ಗಬ್ಬೆದ್ದು ಸತ್ತೆ ಬೆಳೆದು ಮೋರಿ ತುಂಬಿಕೊಂಡು ಗಬ್ಬೆದ್ದು ನಾರ್ತಾ ಇದೆಯಂತೆ. ನರೇಂದ್ರ ಸ್ವಾಮಿ ಅವರೇ ಹೋಗ್ಬಿಟ್ಟು ದಯವಿಟ್ಟು ಗಮನಿಸಿ, ಅಲ್ಲಿ ಒಂದ್ ಸ್ವಲ್ಪ ಕೆಲಸ ಮಾಡ್ಕೊಡಿ. ಕೊಟ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಾವು ಅಲ್ಲೇ ಬರ್ತೀವಿ. ಸೀರಿಯಲ್ ನೋಡಕ್ಕೆ ಲಕ್ಷ್ಮೀ ಬಾರಮ್ಮ ಅನ್ನಕ್ಕೆ ಯಾವ್ದು ಕೆಲಸ ಇರಕಿಲ್ಲ. ಫ್ರೀಯಾಗಿ ಕೊಟ್ಬಿಟ್ಟಾರ. ಲಕ್ಷ್ಮೀ ಬಾರಮ್ಮನ ಬಲ್ಗೈಲ್ ಕಿತ್ಕ ಎಡಗೈಲ್ ಕೊಡ್ತಾರ ಕಣ. ಹೋಗಪ್ಪ. ಹೌದಾ? ಹೆಂಗೆ ಅದು ಹೆಂಗೆ ಅಂತ ಹೇಳಿ ಹೆಂಗೆ ಅಲ್ಲ, ಎಡಗೈಲ್ ಬಲ್ಗೈಲ್ ಕಿತ್ಕೊಂಡ ಕೊಡೋದು. ನಮ್ಮ ಯಜಮಾನ್ರುಗಳು ನಮ್ಮ ಅಣ್ಣ ತಮ್ಮದಿರ್ಗೆ ಅದು ಕೆಲಸ ಮಾಡೋದನ್ನೇ ಕೊಡೋದು ಅವ್ರ ಬೇಕನ. ಎಲ್ಲ ಕಿತ್ಕೊಂಡ ಕೊಡೋದು ಕಣ. ಗೊತ್ತಿ ಎಲ್ಲರಿಗೂ ಗೊತ್ತಿರೋ ವಿಷಯ, ನಿಮಗೆ 2 ರೂಪಾಯಿ ಅಲ್ಲ, 2 ರೂಪಾಯಿ ಕೊಟ್ಬಿಡ್ತೀವಿ ಅಂದ್ಬಿಟ್ಟು 10 ರೂಪಾಯಿ ಕೊಡ್ತೀವಿ ಅಂದ್ಬಿಟ್ಟು 2 ರೂಪಾಯಿ ಕೇಳ್ತಾರ ಕಣ. ಅಷ್ಟು ಸುಲಭ ಕೊಟ್ಬಿಡುದಿಲ್ಲ ಯಾರು ಅಲ್ವಾ? ಗೊತ್ತಿರೋ ವಿಷಯ ನಿಮ್ಮಂತವ್ರು ಹೇಳಿದ್ರೆ ಇನ್ನೂ ಎಲ್ರಿಗೂ ಬಲಗೈಲ್ ಕಿತ್ಕ ಎಡಗೈಲ ಕೊಡೋದು. ಯಾರು ಗೃಹಲಕ್ಷ್ಮಿ ಅಂತ ಯಾರು ಫ್ರೀ ಕೊಡೋಲ್ಲ. ಸಹಾಯ ಮಾಡಿದ್ರೆ ಎಡಗೈ ಗೊತ್ತಾಗಿದ್ದು ಬಲಗೈ ಗೊತ್ತಾಗಬಾರ್ದು. ಮನೆಯಿಂದ ಕೊಟ್ಟಿರೋಣ. ಅಲ್ಲ ಕಣವ, ನಿಮ್ಮ ಹೆಸರೇನಂದ್ರೆ? ಸುನೀತಾ. ಸುನೀತಾ ಅವರೇ, ನಮ್ಗೆ ನಮ್ಮ ದೇಶದಲ್ಲಿ ಒಂದು ಇದಿದೆ, ಒಂದು ಮಾನವೀಯತೆ ಗುಣ. ಹೌದು. ನಾವು ಮಾಡಿದ ಸಹಾಯ ನಮ್ಮ ಎಡಗೈಲಿ ಮಾಡಿದ್ ಬಲಗೈ ಗೊತ್ತಾಗಬಾರ್ದು ಅಂತ. ಆದ್ರೆ ರಾಜಕಾರಣ ಹಂಗಲ್ಲ. ಎಡಗೈಲಿ ಕೊಟ್ಟು ಬಲಗೈ ಕಿತ್ಕೊಳ್ಳೋದು, ಹಂಗೆ ಬರೋದು, ಹಂಗೆ ಕಿತ್ಕೊಂಡ ಕೊಡೋದು ಹಂಗೆ. ಹುಡುಗಿರ ಇವಾಗ ಮಾತಾಡ್ಲಿಲ್ಲ ಅಂತಂದ್ರೆ ದೇವ್ರೊಳಗೆ ಇಲ್ಲೇ ಕುತ್ಕೊಂಡು ಹತ್ತು ಬಿಡ್ತೀನಿ. ನೀವು ಅವಾಗಿಂದ ಒಳ್ಳೆ ಓಡ್ತಾ ಬಿದ್ದಿದ್ದೀರಾ. ಏನ್ ಮಾತಾಡ್ತೀಯ ತಂಗಿ? ನಿಮ್ಮ ಊರಿನ ಪ್ರಾಬ್ಲಮ್ ಹೇಳವ. ಬರೀ ನಿಮ್ಮಂತವ್ರೆ ಮಾತಾಡ್ಲಿಲ್ಲ ಅಂದ್ರೆ ಹೆಂಗೆ? ಬಾಯಲ್ಲಿ ಹೇಳ್ತೀನಿ. ಏನ್ ನಿಮ್ಮ ಹೆಸರು? ನಯನ. ನಯನ ಯಾವ್ರು? ಕಂದೆಗಾಲದಲ್ಲಿ ಹೆಂಗಿದದು ಊರು? ಚೆನ್ನಾಗಿ ಅಭಿವೃದ್ಧಿ ಎಲ್ಲ ಆಯ್ತಾ? ರೋಡ್ಗಳು ಎಲ್ಲ ಸುಮ್ಮನೆ ಮಾತಾಡ್ಬೇಕು ಹಿಂಗೆ ಅನ್ನೋದಲ್ಲ. ಏನೋ ಒಂದು ಮಾತಾಡ್ಬೇಕಲ್ಲ. ಚೆನ್ನಾಗಿದದ? ಪರವಾಗಿಲ್ವಾ? ಹೇಳ್ಬೇಕು, ಮಾತಾಡ್ಬೇಕು. ಏನ್ ಓದ್ತಿದ್ದೀರಾ? ಸೆಕೆಂಡ್ ಇಯರ್ ಡಿಗ್ರಿನ PUC-ನ? ಈಗ PUC. PUC ಓದ್ತಾ ಇದೀರಿ. ಮುಂದಿನ ಭವಿಷ್ಯ ನೀವು ಈ ರಾಜಕಾರಣ ಎಲ್ಲ ನೋಡ್ತಾ ಇದೀರಿ. ಇದೆಲ್ಲ ತಿಳ್ಕೊಂಡಿದ್ದೀರಾ ಇಲ್ವೋ? ಯಾರು ನಿಮ್ಮ MLA? ಒಂದೇ ಕ್ವಶನ್ಗೆ ಔಟ್ ಆಫ್ ಕಂಟ್ರಿ. ಯಾವ್ರಿ ಮೇಡಮ್ ನಿಮ್ದು? ನಂಜೇಗೌಡನ ದೊಡ್ಡಿ. ನೋಡ್ರಿ ನಂಜೇಗೌಡನ ದೊಡ್ಡಿ ಅಲ್ವಾ? ಅಜ್ಜಿ ಊರು. ನಿಮ್ಮೂರು? ಲಿಂಗನಾಪುರ ದೊಡ್ಡಿ. ನಿಮ್ಮ ಹೆಸರು? ರಮೇಶ್ LS. ಏನ್ ಓದ್ತಾ ಇದೀರಾ? ಫಸ್ಟ್ PUC ಹುಡುಗಿ. ಹೊಡಿರೋ ಚಪ್ಪಾಳೆ. ಇದೊಂದು ಮಾತ್ರ ಚೆನ್ನಾಗಿ ಹೊಡಿತೀರಿ. ಇದೊಂದು. ಹೌದಾ? ನಿಮ್ಮೂರಲ್ಲಿ ಏನೇನು ಕೆಲಸಗಳಾಗಬೇಕು? ರೋಡ್ ಗೀಡೆಲ್ಲ ಚೆನ್ನಾಗಿದ್ದದ? ಚೆನ್ನಾಗಿದೆ. ಸರಿ, ಈಗ ನಿಮ್ಮೂರಲ್ಲಿ ಹಂಗಾರೆ ಏನು ಪ್ರಾಬ್ಲಮ್ ಇಲ್ಲ? ರೈತರ ನೀವು? ಅಂದ್ರೆ ರೈತರಂತಲ್ಲ, ಪೇರೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗ್ತಾರೆ ಮಾಮೂಲಿ. ನಮ್ಮ ಅಪ್ಪ ಐರನ್ ಅಂಗಡಿ ಇಟ್ಟಿದ್ದಾರೆ, ಅವ್ರು ಬೆಂಗಳೂರಲ್ಲಿ ಇದ್ದಾರೆ. ಓದ್ಬಿಟ್ಟು ಮುಂದೆ ಏನ್ ಮಾಡ್ಬೇಕು? ನಾನು UPSC ಎಕ್ಸಾಮ್ ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. UPSC ನಿಜವಾಗ್ಲೂ ಅನ್ಕೊಂಡಿದ್ದೀನಿ. ಏನ್ ಸಪೋರ್ಟ್ ಬೇಕಿದ್ರು ಕೇಳಿ. ಸೈನ್ಸ್ ತಗೊಂಡಿದ್ದೀನಿ, ಆದ್ರೆ ನಂಗೆ ಸೈನ್ಸ್ ರಲ್ಲಿ ಇನ್ಸ್ಟ್ರೆಸ್ಟ್ ಐತೆ, ಅದಕ್ಕೆ ತಗೊಂಡಿದ್ದೀನಿ. ಇಂಟ್ರೆಸ್ಟ್ ಇದೆ. ನನ್ನ ಸಜೆಷನ್ ಏನು ಅಂದ್ರೆ, ಈಗಲಿಂದನೇ 5ನೇ ಕ್ಲಾಸಿಂದ ಬುಕ್, ಸಮಾಜ ವಿಜ್ಞಾನ, ಪ್ರತಿಯೊಂದು ಮ್ಯಾಥ್ಸು, ಸೈನ್ಸು, ಕನ್ನಡ ಎಲ್ಲ ಬುಕ್ನ ಹಿಡ್ಕೊಂಡು ಕುತ್ಕೊಂಡು 5, 6, 7, 8, 9, 10ನೇ ಕ್ಲಾಸ್ ಎಲ್ಲದನ್ನು ಕುತ್ಕೊಂಡು ಡೈಲಿ ಓದಬೇಕು. ಡೈಲಿ ಇಲ್ಲ ಅಂದ್ರೆ ಒಂದು 12 ಗಂಟೆ ಓದಬೇಕು. ಈಗ ನೀವು ಓದ್ತಾ ಇರೋದ್ರಿಂದ ಮಿನಿಮಮ್ 5 ಗಂಟೆನಾರು ಓದಬೇಕು. ಸರಿಯಾ? ಆಗ್ತೀರಾ? ಎಲ್ಲ ಚಪ್ಪಳೆ ಹೊಡಿರ. ಏನ್ ನಿಮ್ಮ ಹೆಸರು ಮೇಡಮ್? ಪವಿತ್ರ ಸರ್. ಪವಿತ್ರ ಅವರೇ, ಯಾವರು? ನಾವು ಅಂಚೆ ದೊಡ್ಡಿ, ನಾಗೇಗೌಡನ ದೊಡ್ಡಿಲಿ ಪಂಚಾಯತಿ NRLM ಅಲ್ಲಿ ಕೃಷಿ ಸಖಿಯಾಗಿ ಕೆಲಸ ಮಾಡ್ತೀವಿ ಸರ್. ನೀವು ಅಧಿಕಾರಿಗಳು ಹಂಗಂದ್ರೆ ಅದು ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ? ಇಲ್ಲ, ಟೆಂಪ್ರವರಿ. ಮತ್ತೆ ಹೆಂಗೆ ಪಂಚಾಯತಿ ವ್ಯಾಪ್ತಿಲೆಲ್ಲ ಕೆಲಸ ಮಾಡಿಸ್ತಿದ್ದೀರಾ? ಮಾಡ್ತೀವಿ ಸರ್. ಏನ್ ಮಾಡಿಸ್ತಿದ್ರೋ ಕಾಣೆ. ಎಲ್ಲ ಕಂಪ್ಲೇಂಟ್ಗಳು ಹೇಳ್ತವ್ರೆ. ಮನೆ ಇಲ್ವಂತೆ. ಅಲ್ಲೇ ಹಂಗ ಅಂದಡಿಕೆ ಕೆರೆ ದಡ ಅಲ್ಲ, ಸಮುದ್ರನೇ ದಾಡ್ಕೊ ಹೋಯ್ತು ನಿಮ್ಮ ಫ್ರೆಂಡು. ಹೆಂಗಿದೆ ಅಭಿವೃದ್ಧಿ ಮಳವಳ್ಳಿಲಿ? ಪರವಾಗಿಲ್ಲ ಸರ್. ಯಾವುದೇ ಸರ್ಕಾರ ಬಂದ್ರು ಸರ್, ರೈತರಿಗೆ ಅಭಿವೃದ್ಧಿ ಇಲ್ಲ. ಅದೇ ಹೇಳಿ ಮತ್ತೆ. ರೈತರಿಗೆ ಏನು ಅಭಿವೃದ್ಧಿ ಇಲ್ಲ? ರೈತರಿಗೆ ಸಾವಯವ ಗೊಬ್ಬರಗಳಿರ್ಬೋದು, ಯೂರಿಯಾ ಎಲ್ಲ ಇದು ಸರಿಯಾಗಿ ಕೊಡ್ತಾ ಇಲ್ಲ, ಸಿಗ್ತಾ ಇಲ್ಲ ಸರಿಯಾಗಿ. ರೈತರಿಗೆ ಮೇನ್ ಇಂಪಾರ್ಟೆನ್ಸ್ ಕೊಡಬೇಕು. ರಸಗೊಬ್ಬರ ಇವತ್ತು ನಮ್ಮ ಟಾಪಿಕ್, ಅದು ನಮ್ಮ ಚಾನಲ್ ಅಲ್ಲಿ ಇವತ್ತು ರಸಗೊಬ್ಬರಗಳು ಸಿಗ್ತಾ ಇಲ್ಲ ಅಲ್ವೇ? ಮೇನ್ ಟಾಪಿಕ್ ರೈತರು ಕೊಡಬೇಕು ಸರ್. ರೈತರು ಇದ್ರೆ ಅಲ್ವಾ
ಹೌದು ಮುಂಗಾರು ಬೇರೆ ಸ್ಟಾರ್ಟ್ ಆಯ್ತು, ಈಗ ಬಿತ್ತನೆ ಮಾಡಬೇಕು. ಕಬ್ಬಿಗೆ ರೈಟು ಇಲ್ಲ, ಭತ್ತಕ್ಕೆ ರೈಟ್ ಇಲ್ಲ, ಯಾವುದಕ್ಕೂ ಇಲ್ಲ. ಯಾವುದಕ್ಕೂ ಇಲ್ಲ. ರೈತರ ಮೇಲಿನ ನಿಮ್ಮ ಕಾಳಜಿ ನಂಗೆ ಬಹಳ ಇಷ್ಟ ಆಯ್ತು. ನಾವು ಕೃಷಿ ಸಖಿಯಾಗಿ ರೈತರಿಗೆ ಸರ್ ಕೆಲಸ ಮಾಡೋದು. ಹಂಗ ಓಕೆ ಓಕೆ. ಮತ್ತೆ ಎಲ್ಲ ಅಭಿವೃದ್ಧಿ ಊರೊಳಗಡೆ ಎಲ್ಲ ಅಭಿವೃದ್ಧಿ ಹಳ್ಳಿಗಳೆಲ್ಲ ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದೆಯಾ? ಇಲ್ಲ ಸರ್ ನಮ್ಮೂರು ಅಂಚೆ ದೊಡ್ಡಿ ಅಭಿವೃದ್ಧಿ ಚೆನ್ನಾಗಿದೆ. ಅಭಿವೃದ್ಧಿ ಚೆನ್ನಾಗಿದೆ, ಚರಂಡಿ ರೋಡು ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ, ಅದರಲ್ಲೇನು ಮಾತಾಡಂಗಿಲ್ಲ. ಏನಿಲ್ಲ, ಬಸ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಏನು ಹುಡುಗಿರು ಇದು ಯಾಕೆ ಹಿಂಗೆ ಆಡ್ತಿರೋ? ಎದ್ರಕೊಂಡು ಓಡೋಗ್ತಿರೋ. ಇದು ಯಾಕೆ ಹಿಂಗೆ ಎದ್ರಕೊಂಡು ಅಲ್ಲ, ನೀವು ಓಡೋಗಕ್ಕೆ ಹೋಗೋದು, ಎಡಿಕಂಬ ಬೀಳೋದು, ಆಮೇಲೆ ಈ ವೈನಿಂದ ನಾವು ಬಿದ್ದೆ ಅಂತ ನಮ್ಮ ಮೇಲೆ ಹಾಕೋದು. ಜಾನವೇ ಈ ಕಡೆಗೆ ಬರಲೇಬಾರ್ದಂತೆ. ಚೆನ್ನಾಗಿದ್ದೀರಾ ಗೌಡ್ರೆ? ಏನು ನಿಮ್ಮ ಹೆಸರು? ನಂಜುಂಡಯ್ಯ. ಯಾವೂರು? ದುಗ್ಗನಹಳ್ಳಿ. ಎಷ್ಟು ಕಿಲೋಮೀಟ್ರ್ ಇಲ್ಲಿಂದವ? 10 ಕಿಲೋಮೀಟ್ರು. ಹೆಂಗದೆ ರೋಡು ಗೀಡು ನಿಮ್ಮ? ಚೆನ್ನಾಗಿದೆ. ಊರಲ್ಲಿ? ಊರಲ್ಲೂ ಚೆನ್ನಾಗಿದೆ. ಹೆಂಗದೆ ಮಳವಳ್ಳಿ ರಾಜಕೀಯ? ಮಳವಳ್ಳಿ ರಾಜಕೀಯ ಬೆಳೀತಾ ಇರುತ್ತೆ, ಹೋಯ್ತಾ ಇರುತ್ತೆ. ಅದೇನದು ಬೆಳೀತಾ ಇರ್ತದೆ, ಹೋಯ್ತಾ ಇರ್ತದೆ. ಬೆಳೆಯೋದು ಯಾವುದು, ಹೋಗೋದು ಯಾವುದು? ಬೆಳೆಯೋದು ಯಾವುದು ಒಂದ? ನನ್ನಂತಿಯವರೆಲ್ಲ ಹಿಂದಕ್ಕೆ ಬರ್ತಾರೆ, ನಿನ್ನಂತಿಯವರೆಲ್ಲ ಮುಂದಕ್ಕೆ ಬರ್ತಾರೆ. ನೀವೇ ಮುಂದಕ್ಕೆ ಬನ್ನಿ, ನೀವ್ ಯಾಕೆ ಹಿಂದಕ್ಕೆ ಹೋಗ್ತೀರಿ? ಇಲ್ಲ, ವಯಸ್ಸಾದ ಮೇಲೆ ಎಲ್ಲ ಹಿಂದಕ್ಕೆ ಮುಂದಕ್ಕೆ ಬರೋಕ್ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ರು, 70 ವರ್ಷದಲ್ಲೇ ಸಿಎಂ ಆಗಿದ್ರು ಅವರು. ಆಗಿರ್ಬೋದು ಎಲ್ಲ. ಅಲ್ಲ ರೀ, ನಿಜ ಓಕೆ. ಸಿದ್ದರಾಮಯ್ಯನವ್ರು 70 ಆದ್ರೂ ಸಿಎಂ ಆಗಿದ್ರು. ದೇವೇಗೌಡರು 80 ಆದ್ರೂ ಪ್ರಧಾನಮಂತ್ರಿಯಾಗಿ ಈಗಲೂ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಗಟ್ಟಿಯಾಗವ್ರೆ. ಅದು ಅವ್ರ ಯೋಗ. ನಮ್ಮ ಯೋಗ ಕೆರೋದು ಬೇಳೆಕಾಳು. ಹಂಗಂತೀರಿ. ಮತ್ತೆ ಈ ಲೇಡೀಸ್ಗೆಲ್ಲ ಫ್ರೀ ಮಾಡಿಕೊಟ್ಬಿಟ್ರಲ್ಲ, ನಮ್ಮ ಜೆಂಟ್ಸ್ಗೆಲ್ಲ ಇಲ್ವೇ? ಲೇಡೀಸ್ಗೆ ಫ್ರೀ ಮಾಡಿರೋದು ಸರ್ಕಾರ ಒಂದ್ ಕಡೆ ಸರಿ, ಇನ್ನೊಂದು ಕಡೆ ಅನಾನುಕೂಲ. ಹೆಂಗೆ ಕೆಲವು ಹೆಂಗಸರು ಸರ್ಕಾರಕ್ಕೆ 2,000 ರೂಪಾಯಿ ಕೊಡೋದ್ರಿಂದ ಮನೆಗೆ ಬಿಟ್ಬಿಟ್ಟು ದಿನ ತಿರ್ಬೇಕು ನಿಂತ್ಕೊಂಡ್ರು. ಶಾಲಾ ಕಾಲೇಜು ಮಕ್ಕಳಿಗೆ ಕೊಡಿ, ಓಕೆ ಕೊಟ್ಟವರಲ್ಲ ಡಿ ಕೆ ಶಿವಕುಮಾರ್, ಹಂಗೆ ಕೊಡಿ. ಅದು ಬಿಟ್ಬಿಟ್ಟು ಸರ್ಕಾರ ಫ್ರೀ ಕೊಡುತ್ತೆ ಏನ್ಬಿಟ್ಟು ಏನ್ ಬೇಕಾದ್ರೂ ತಿನ್ನಕ್ಕೆ ತಯಾರಿರೋ ಜನ ನಾವು ಅಲ್ವೇ? ಹೆಂಗ್ ಬೇಕಾದ್ರು ಮಾಡ್ತಾರೆ. ಈ ಕಡೆ ಬೇಡ ಅಂತಾರೆ, ಕೊಟ್ಟಾಗ ಮೆಲ್ಲಕ್ಕೆ ಇಸ್ಕೊಳಕ್ಕೂ. ಈ ಕಡೆ ಜನನು ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಬರೀ ಈಗ ಅವ್ರು ಹೇಗ ಅದು ನಮ್ಮೇಗೆ ಅಂದ್ರೆ ನಾವು ಬರ್ದು ಹೆಂಗಸ್ರು ಹೇಗೈತಿ ಹೇಳಿ ನೀವು ನೋಡ್ರಿ. ದೇವ್ರ ದರ್ಶನ ಮಾಡ್ಬೇಕು, ದುಡಿಬೇಕು, ದರ್ಶನ ಮಾಡ್ಬೇಕು. ಬಿಟ್ಟಿ ಬಸ್ ಅಂದ್ಬಿಟ್ಟು ದುಡ್ಡು ಕೊಡೋನ್ಗೆ ನೋವು ಕಾಣುತ್ತೆ. ಈಗ ನಾನು ವಯಸ್ಸಾದವನು, ದುಡ್ಡು ಕೊಡ್ತೀನಿ. ಇವರು ಫ್ರೀ ಕೂತವ್ರ ಸೀಟಲ್ಲಿ, ನಾನು ದುಡ್ಡು ಕೊಡ್ತೇನೆ, ಟಿಕೆಟ್ ಸೀಟ್ ಬಿಟ್ಕೊಟ್ಟಾರ, ನಿಂತ್ಕೊಂಡು ಹೋಗ್ಬೇಕಾ? ನಾವು ನಿಂತ್ಕೋಬೇಕು. ಆದ್ರೆ ಏನಪ್ಪ ಅಂದ್ರೆ ಸರ್ಕಾರದ ಆದೇಶ ಸರಿ. ಒಂದ್ ಕಡೆ ತೂಕ, ಇನ್ನೊಂದ್ ಕಡೆ ತೂಕ ಇಲ್ಲ. ಹಂಗೆ ಗಂಡಸ್ರಿಗೆ ಏನ್ ಮಾಡ್ಬೋದು? ಎಲ್ಲ ಏನ್ ಮಾಡಿದ್ರು ಅದೇ ಕತೆ. ತಿರ್ಗಾ ಅದು ಅನುಕೂಲ, ಇನ್ನೊಂದ್ ಕಡೆ ತೂಕ ಇಲ್ಲ. ಹಂಗೆ ಇದು ಹೆಂಗೆ ನಿಮ್ಮ MLA? ಪರವಾಗಿಲ್ಲ, ಕೆಲಸ ಮಾಡಿಸ್ತಾರೆ. ಸರಿ. ಏನ್ ಗೌಡ್ರೆ, ನಿಮ್ಮೂರು ಯಾವುದು? ಗಾಜನೂರು. ರಾಜ್ಕುಮಾರ್ ಊರ? ಇಲ್ಲ, ಪಕ್ಕದ ಗಾಜನೂರು. ಈ ಗಾಜನೂರು. ನಾನೇನು ನಗರದಿಂದ ಈಗ ಸೀದಾ ಗಾಜನೂರಿಂದ ಬಂದ್ಬಿಟ್ರೇನೋ ಅಂತ. ಹೆಂಗೆ ನಿಮ್ಮೂರಲ್ಲೆಲ್ಲ ಚೆನ್ನಾಗಿದೆ ಕೆಲಸಗಳು? ರೋಡ್ ಪಾಡಿ ಏನು ಮಾಡಿಲ್ಲ, ಎಲ್ಲ ಕಿತ್ತೋಗ್ಬಿಟ್ಟವ. ಅಯ್ಯೋ ಬರೋದೇ ತಿರ್ಗಾಡಕ್ಕೆ ಯಾವಲ್ಲ ಊರೊಳಗೆ. ಹೌದಾ? ಮತ್ತೆ ಹೆಂಗ್ ಓಡಾಡೋದು? ಇನ್ನೇನ್ ಮಾಡಿ ಓಡಾಡ್ಬೇಕು, ಇನ್ನೇನ್ ಮಾಡಿ ತಿರ್ಗಾಡ್ಬೇಕು. ಅಲ್ಲ, ನಿಮ್ಮ MLA ಬಂದಿಲ್ವಾ? ಏನ್ ಮಾಡ್ತಾವ್ರೆ? ಬರೋದೇ ಇಲ್ವಲ್ಲ. ಎಲೆಕ್ಷನ್ ಬರ್ತಾರೆ, ಓಟ್ ಬಂದಾಗ. ಎಲೆಕ್ಷನ್ ಬಂದಾಗ ಬರ್ತಾರೆ. ಇಲ್ಲ, ರೋಡ್ ಗುಂಡಿ ಏನು ಮುಚ್ಚಂಗಿಲ್ಲ, ಹೊಸ ರೋಡ್ ಮಾಡ್ತಾ ಇಲ್ಲ. ಏನು ಚರಂಡಿಗಳು ನೀರು ಯಾವ್ದು ಕೈನೇ ಆಗ್ತಾ ಇಲ್ಲ. ನೀರು ಮಾಮೂಲಿ ಹಳೆ ರೋಡ್ ಇದ್ದಂಗೆ, ಟ್ರೈನ್ ಹೊಸ್ತಾಗಿ ಮಾಡ್ತಾ ಇಲ್ಲ, ಹಂಗೆ ಇದ್ದಂಗೆ ಇದೆ. ಸರಿ ಆಯ್ತು. ಇದು ಪೆನ್ಷನ್ ದುಡ್ಡೆಲ್ಲ ಬರ್ತೈತಾ? ಎಷ್ಟು ಬರ್ತದೆ? 8,000 ಬರ್ತದ. 1000 1200 800? ನನಗೆ 800 ಬರ್ತದ. 1,200 ಬರ್ತದ. ಹೌದಾ? 3 ತಿಂಗಳು ಹಾಕಿರಲ್ಲ, ಈಗ 2 ತಿಂಗಳು ಹಾಕವ್ರ ಅಷ್ಟೇ. 2 ತಿಂಗಳದು ಅಂದ್ರೆ ಅಲ್ಲಿಗೆ 1,600 ರೂಪಾಯಿ ಹಾಕವ್ರ? 1,600 800 ಸೇರಿ 1,600 ರೂಪಾಯಿ ಹಾಕವ್ರೆ. ಒಂದು ತಿಂಗಳು ಬಾಕಿ ಅದ. ಎಷ್ಟು ತಿಂಗಳದ್ದು ಬಾಕಿ ಇದೆ? 1 ತಿಂಗಳು ಬಾಕಿ ಅದ. 1 ತಿಂಗಳದಲ್ಲ, 2 ತಿಂಗಳದು. ಹೆಂಗೆ ಹೇಳಿ? ಈಗ ಕೊಟ್ರಲ್ಲ ಕಾಸು, ಆ ತಿಂಗಳದು ಕೊಡ್ಬೇಕು. 3 ತಿಂಗಳಲ್ಲಿ 2 ತಿಂಗಳದ್ದು ಕೊಟ್ಟವ್ರೆ. ಕೊಟ್ರಲ್ಲ, ಆ ತಿಂಗಳದು ಕೊಡ್ಬೇಕು. ಒಟ್ಟು 2 ತಿಂಗಳದ್ದು ಬಾಕಿ. ನಿಂತ್ಕೊಬಿಡಿ, ಮಾತಾಡ್ಸಿದ್ರೆ ಮಾತಾಡ್ಬೇಡಿ. ಒಂದು ಕುಲ್ಪಿ ತಗೊಂಡು ಚೀಪ್ಕೊಂಡು ನಿಂತ್ಕೊಬಿಡೋದು. ಏನು ಸರ್ ನಿಮ್ಮ ಹೆಸರು? ಪ್ರಭು ಅಂತ ಸರ್. ಪ್ರಭು. ಯಾವೂರು? ಇಲ್ಲೇ ಪಕ್ಕ ಒಡ್ರಳ್ಳಿ. ಹೆಂಗಿದೆ ಊರು?
ಗಪ್ಪೆ ತಗೋದ ಗಬ್ಬೆ ತಗೋಬಿಡದ ಅಯ್ಯೋ ಸ್ವಾಮಿ. ಏನ್ ಮಾಡಿ ರಾಜಕಾರಣಿಗಳು ಅವ್ರೆಲ್ಲ ದುಡ್ಡು ಅವ್ರು ದುಡ್ಡು ನೋಡ್ಕತ್ತಾರ. ಹಾ ಕೆಲಸ ಕಾರ್ಯಗಳು ಮಾಡಲ್ಲ. ಕೆಲಸ ಕಾರ್ಯಗಳು 5 ವರ್ಷ ಆದ್ಮೇಲೆ ಬರ್ತಾರ. ಒಂದು ದುಡ್ಡು ಕೊಟ್ಬಿಡ್ತಾರ. 5 ವರ್ಷ ಆದ್ಮೇಲೆ ಬರ್ತಾರೆ ಹಾಯ್ ಅಂತ ಅಂತ ಬರ್ತಾರ. ಒಂದಷ್ಟು ದುಡ್ಡು ಕೊಟ್ಬಿಡ್ತಾರ, ಗೆತ್ಕೊಂಡ್ ಹೋಯ್ತಾರ. ಆಮೇಲೆ ಬಾಯ್ ಅಂತ ಆಮೇಲೆ ಬಾಯ್ ಅಂತಾರ. ಹಂಗೆ ಮತ್ತೆ ಏನು ರೋಡ್ ಗೀಡು ಏನೋ ಆಗಿಲ್ವೇ? ಏನು ಮನೆಗಳು ಚರಂಡಿಗಳೆಲ್ಲ ಮಾಡಿರವೆಲ್ಲ ಆಲೆ ಕಿತ್ತೋಯ್ತಾವೆ. ವಡ್ರಳ್ಳಿ ಇಲ್ಲಿಂದ ಎಷ್ಟು ಕಿಲೋಮೀಟರ್? ಮಳವಳ್ಳಿಯಿಂದ 6 ಕಿಲೋಮೀಟರ್. ಮಳವಳ್ಳಿಯಿಂದ 6 ಕಿಲೋಮೀಟರ್. ವಡ್ರಳ್ಳಿ ಕತೆ ಗೋವಿಂದ. ಗಬ್ಬೆದ್ದು ನಾರ್ತಾ ಇದೆ ವಡ್ರಳ್ಳಿ. ನರೇಂದ್ರ ಸ್ವಾಮಿ ಅವರೇ ನೋಡಿ. ಗ್ರಾಂಟ್ ಸುಮ್ ಕೊಡ್ತೀರಿ ಮನೆಗಳು ಬಡವ್ರ. 5 ವರ್ಷದಲ್ಲಿ ಒಂದು ಗ್ರಾಂಟ್ ಇಲ್ಲ. 5 ವರ್ಷದಲ್ಲಿ ಏನದು ಗ್ರಾಂಟ್? ಯಾವ ತರ ಅಂದ್ರೆ ಸರ್ಕಾರದಿಂದ ಸಹಾಯಧನ ಮನೆ ಇಲ್ಲದವ್ರು ಮನೆ ಕೊಡ್ತಾರಲ್ಲ. ಓಹೋ, ಎಷ್ಟು ಕೊಡ್ತಾ ಇದ್ರು? ಮೊದ್ಲೇ 1,20,30,000 ಕೊಡ್ತಿರೋ. ಕೊಡ್ತಾ ಇದ್ರಾ? ಈಗಿಲ್ಲ. ಈಗಿಲ್ಲ. 5 ವರ್ಷದಿಂದ ಒಂದಿಲ್ಲ. ಒಂದು ಬಂದಿಲ್ಲ. ಇನ್ನೇನು ಎಲ್ಲ ಹೋಯ್ತದಲ್ಲ, ಕೊಡ್ತಾವ್ರಲ್ಲ. ಗೃಹಲಕ್ಷ್ಮಿಗೆ ಶಕ್ತಿ ಯೋಜನೆ ಕೊಡ್ತಾವ್ರಲ್ಲ ಬಿಡಿ, ಎಲ್ಲ ಒಂದ್ ಕಡೆ ಸೇರ್ತಾ ಎಲ್ಲ ಒಂದ್ ಕಡೆ ಅಂದ್ರೆ 1 ತಿಂಗಳ ಕೊಡ್ತಾರೆ, 3 ತಿಂಗಳು ಒಣಗಿಕತ್ತವ್ರಲ್ಲ. ನಮ್ ದುಡ್ಡು ಆಮೇಲೆ ನಮ್ ದುಡ್ಡು ಎಲ್ವ ಅದು? ಏನಣ್ಣ? ಇಲ್ಲ ಹಂಗಂದ್ರೆ ಹೆಂಗಸ್ರುಗಳು ಇದ್ದು ಏಟ್ ಹೊಡೆದ್ಬಿಟ್ಟರು. ಹೊಡೆದ್ಬಿಟ್ಟರು. ನಾವು ಟಿಕೆಟ್ ಕೊಟ್ಟು ಬಸ್ಸಲ್ಲಿ ಹೋಯ್ತೀವಿ. ಇಲ್ಲ ಇಲ್ಲೇನಂದ್ರೆ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅವ್ರು ಏನೋ ನಮ್ಮ ಗೌಡ್ರು ಅನ್ಕ ಮಾತಾಡ್ತಾರೆ. ಅವ್ರಿಬ್ರೇ ಇಲ್ಲಿ 3rd ಕ್ಲಾಸ್ ಕೆಲಸ ಮಾಡ್ತಿರೋರು. ಅದ್ಯಾಕೆ? ನಿಜ. ಈಗ ನಾನು ಫಸ್ಟ್ ಕ್ಲಾಸ್ ಮಾಡ್ತಿರೋದು ಯಾರು? ಈಗ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೊಟ್ಟವ್ರೆ. ಯಾರು ಸಿದ್ದರಾಮಯ್ಯ ಎಷ್ಟೊತ್ತಿಗೆ ಇವ್ನು ಕಾಲ್ ಎಡ್ದು ಕೆಳಗೆ ಕೆಡದ್ ಬನ್ನಿ ಅಂತ ನೋಡ್ತಾವ್ನೆ. ಆದ್ರೆ ಇನ್ನೂ ಕಾಲ್ ಸಿಕ್ತಿಲ್ಲ ಅವನ್ಗೆ. ಕಬಡ್ಡಿ ಆಡ್ದಂಗೆ ಆಯ್ತದೆ ಸರ್ಕಾರ. ಈ ಜನಗಳು ಏನಾಗವ್ರಿ ಅಂದ್ರೆ ಬಡವ್ರ ಬಗ್ರು ರಾಜಕಾರಣದ ಮೇಲೆ ಇಲ್ಲಿ ನಡೀತಿರೋದು. ನಿಮ್ಮೂರು ಯಾವ್ದಣ್ಣ? ನಮ್ಮೂರು ನೆಟ್ಗಲ್ಲು. ನಿಮ್ಮ ಹೆಸರು? ನಮ್ಮ ಹೆಸರು ಮಾದೇಶ್ ಅಂತ. ನೆಟ್ಗಲ್ಲ ಒಬ್ರು ನೆಟ್ಟಿಗೆ ಮಾತಾಡೋರು ಸಿಕ್ಕಿದ್ರು ಅನ್ನಂಗೆ ಆಯ್ತೀಗ. ಅಲ್ಲ ಇರ್ಲಿ. ಈಗ ಇಲ್ಲಿ ಹೆಂಗೆ ಅಂದ್ರೆ ನಿಯತ್ತಾಗಿ ಬಾಳುವಂತವ್ರಿಗೆ ಯಾರಿಗೂ ಕಾಲ ಇಲ್ಲ. ಇಲ್ಲಿ ಫಸ್ಟ್ ಏನಾಯ್ತಿರೋದು ಅಂದ್ರೆ ರಾಜಕಾರಣಿಗಳು ಬುದ್ಧಿ ಕಲ್ತು ಒಳ್ಳೆ ಬುದ್ಧಿ ಕಲ್ತ್ರೆ ಇಡೀ ನಮ್ಮ ಜನಸಾಮಾನ್ಯವರೆಲ್ಲ ಚೆನ್ನಾಗಿರ್ತಾರೆ. ಅವರೇ ಕಂತ್ರಿ ಬುದ್ಧಿ ಕಲ್ತಿರೋರು. ಜನ ಸರಿಯಾಗವ್ರ? ಜನ ಒಳ್ಳೆ ಫಸ್ಟ್ ಕ್ಲಾಸ್ ಆಗವ್ರೆ. ಅದಂಗೆ ಇಲ್ಲಿಲ್ಲ ಉಗಿತಾರೆ ಮತ್ತೆ ಉಗಿತಾರೆ. ಅವ್ರು ಕಲ್ಸಿರೋದ್ ಇಲ್ಲಿ ಉಗಿತಾರೆ. ಅವ್ರು ಕಲ್ಸಿರೋದು ಅವ್ರ ಮಕ್ಕ ಇವ್ರು ಕಲ್ಸಿರೋದಲ್ಲ. ಅಲ್ಲಲ್ಲ ಅವ್ರ ಮೊಕ್ಕೆ ತಲುಪ್ತಿಲ್ಲ ಅದು. ಅವ್ರ ಮೊಕ್ಕ ತಲುಪ್ತಿಲ್ಲ. ಅವ್ರ ಮೊಕ್ಕ ಉಗಿಬೇಕು ಅಂತ ಮಾಡ್ತಾರೆ. ಅದು ನಮ್ಮ ಮೊಕ್ಕೆ ಮ್ಯಾಕಂತ ಉಗ್ದಂಗ ದುಡ್ಡಿಸ್ಕೊಂಡು ಓಟ್ ಹಾಕೊಳ್ಳೋರು ಇರೋವರೆಗೂ ಬದಲಾಗಲ್ಲ. ಅಲ್ಲ ದುಡ್ಡು ಇಸ್ಕ ಯಾರು ಅಲ್ಲ, ನಮ್ತವಿಂದ್ಲುವೆ ಪ್ರತಿಯೊಬ್ರುವೆ. ಅದಲ್ಲ, ಓಟ್ ಹಾಕೋ ಟೈಮಿಗೆ ಬಂದು 2,000-3,000 ಕೊಟ್ರೆ ಈಸ್ಕೊಂಡು ಖುಷಿ ಅಂತಿರಲ್ಲ ನೀವು. ಅಲ್ಲ ಅವತ್ತಿನ ಸಮಯ ನೋಡ್ಕತಾರೆ ಅವ್ರುವೆ. ಅವ್ರು ಇವರು ಸಮಯ ನೋಡ್ಕೊಂಡು ಹೊಡಿತಾರೆ ಅಷ್ಟೇ ಆಯ್ತಿರೋದು. ಅದರಿಂದ ಇಲ್ಲಿ ಯಾರುವೆ ನೀವು ನ್ಯೂಸ್ ಮಾಡುವಂತದ್ದು ಇಲ್ಲ. ನ್ಯೂಸ್ ಮಾಡುವಂತದ್ದು ಇಲ್ಲ. ಅವ್ರಿಗೆ ಉಗಿತವ್ರೆ ಎನ್ನುವಂಗಿಲ್ಲ, ನಮ್ಮ ಉಗಿತವ್ರೆ ಎನ್ನುವಂಗೂ ಇಲ್ಲ. ಈಗ ಉಗಿಯವರು ಅವ್ರಿಗೆ ನಾಮ ಆಗಿರ್ಬಹುದು, ಅದ್ ನಮ್ಗೆ ಆಯ್ತದೆ. ಅದು ನಮಗೆ ಗೊತ್ತಿಲ್ಲ. ನಾವ್ ಎಲ್ಲೆಲ್ಲಿ ಹೋಗಿ ಬರ್ತದೋ ಅಲ್ಲಿ ಕೆಲಸ ಆಯ್ತದೆ, ಅದಂತೂ ಹೇಳಬಲ್ಲ ನಾನು. ಯಾವ್ದೇ ಕಾರಣಕ್ಕೂ ಇಲ್ಲ. ನೋಡ್ತೀರಾ? ಒಂದ್ ನಿಮಿಷ, ಇವ್ರು ಯಾವ್ದೋ ಊರು ಹೇಳಿದ್ರು. ಯಾವ್ದು? ಅಕ್ಕಪಕ್ಕ ವಡ್ರಳ್ಳಿ, ನೆಟ್ಗಲ್ಲು ಅಕ್ಕಪಕ್ಕ. ಈಗ ಕೆಲಸ ಆಗದೆ ಅಂದ್ರೆ ನೀವು 5 ವರ್ಷದಲ್ಲಿ ಒಂದು ಗ್ರಾಂಟ್ ಎಲ್ಲಾರು ಕೊಟ್ಟಿರ್ತೀವಿ. ತೋರಿಸ್ಬಿಡಿ ಗ್ರಾಂಟ್ ಬಿಡಿ. ನಿಮ್ ಊರಲ್ಲಿ ಹೈಟೆಕ್ ಆಗಿ ಆಗದೆ ಇರೋಂತ ಅಭಿವೃದ್ಧಿಗಳು ಏನೇನು? ರೋಡು, ಚರಂಡಿ, ನೀರಿಲ್ಲ, ರೋಡ್ ಇಲ್ಲ, ಸರಿ ರೋಡ್ ಇಲ್ಲ. 3 ದಿನಕ್ಕೊಂದ್ಸಲ ನೀರ್ ಬಿಡ್ತಾರೆ. 3 ದಿನಕ್ಕೊಂದ್ಸಲ ನೀರು ಬಿಡ್ತಾರೆ. ನೋಡ್ಕೊಳ್ಳಿ, ಇನ್ನು 1 ತಿಂಗಳಲ್ಲಿ ನೋಡ್ಕೊಳ್ಳಿ. ನಿಮ್ ಊರಲ್ಲಿ ಅಭಿವೃದ್ಧಿ ಕಾರ್ಯ ಶುರುವಾಗ್ಲಿಲ್ಲ ಅಂದ್ರೆ